ಓಂ ಆಕಾಶಸ್ಥಲಿಂಗಾತ್ ಓಂ ಕೋ ಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಇದೇಷ ಆಕಾಶ ಆನಂದೋ ನ ಸ್ಯಾತ್. ಆಕಾಶನಾಮ ವಿಘ್ನೇಶಃ ವಾಯುಶ್ಚಾಕಾಶಕಃ ಸ್ಮೃತಃ ಆಕಾಶ ಇತಿ ಲಕ್ಷ್ಮೀಶ್ಚ ತಥಾಕಾಶೋ ಹರಿಸ್ವಯಂ. ಈ ಆಕಾಶಸ್ಥಲಿಂಗಾತ್ ಅನ್ನೋ ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ವಪ್ರಕಾಶಿಕ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ವಿಷ್ಣುರ್ನುಕಂ ವೀರ್ಯಾಣಿ ಅನ್ನುವ ವೇದವಾಕ್ಯದ ಮತ್ತು ಭಾಗವತ ಶ್ಲೋಕದ ಅರ್ಥ ನೋಡಿದ್ದೇವೆ ಈ ಹಿಂದೆ. ಇನ್ನು ಮುಂದೆ ಬರುವಂಥದ್ದು ಪರವಮಾತ್ರಯ ಅಂತನೂ ಕೂಡ ಭಾಷ್ಯದಲ್ಲಿದೆಯಲ್ಲ, ಅದರ ವಿವರಣೆ. ಪರವಮಾತ್ರಯ ತನ್ವಾವೃಧಾನ ಇತ್ಯಾದಿನ ತಸ್ಯೈವ ಹಿ ತಲ್ಲಿಂಗಂ, ಇದು ಭಾಷ್ಯದ ವಾಕ್ಯ. ಪರವಮಾತ್ರಯ ತನ್ವಾವೃಧಾನ ನತೇ ಮಹಿತ್ವಂ ಅನ್ವಷ್ಣುವಂತೆ ಉಭೇತೆ ವಿದ್ಮರಜಸಿ ಪೃಥಿವ್ಯ ದೇವತ್ವಂ ವಿಷ್ಣು ಪರಮಸ್ಯ ವಿತ್ಸೆ ಅಂತ ಇಡೀ ವೇದವಾಕ್ಯ. ಈ ಹಿಂದೆ ಅದು ಬಂದಿದೆ. ಪರವಮಾತ್ರಯ, ಮಾತ್ರ ಅಂದರೆ ಅಳತೆ, ಅದರಿಂದ ಮೀರಿದವನು. ತನ್ವಾವೃಧಾನ, ತನ್ನ ಶರೀರದಿಂದ ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವಂಥವನು. ಅಳತೆಗೆ ಮೀರಿದವನು, ಶರೀರದಿಂದ ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವಂಥವನು. ನತೇ ಮಹಿತ್ವ ಮನ್ವಷ್ಣುವಂತೆ, ನಿನ್ನ ಮಹಿಮೆಯನ್ನು ಬೇರೆ ಯಾರು ಕೂಡ ತಿಳಿಯುವುದು ಸಾಧ್ಯ ಇಲ್ಲ, ಹಾಗೆ ಅದನ್ನು ಹೊಂದುವುದು ಸಾಧ್ಯ ಇಲ್ಲ, ಅದರ ಅರ್ಥ. ಹೀಗೂ ಕೂಡ ವೇದವಾಕ್ಯ ಇರುವುದರಿಂದ ಆ ವೇದವಾಕ್ಯದ ಸಂಖ್ಯಾ ಕೊಟ್ಟಿದ್ದಾರೆ, ಅದನ್ನು ಗಮನಿಸಬೇಕು. ಇದೆಲ್ಲ ಇರುವುದರಿಂದ ತಸ್ಯೈವ, ಆ ವಿಷ್ಣುವಿನದೇ ತಲ್ಲಿಂಗಂ, ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವಿಕೆ ಮತ್ತು ಎಲ್ಲದಕ್ಕೂ ಆಶ್ರಯ ಕೊಟ್ಟಿರುವಿಕೆ ಇತ್ಯಾದಿಗಳೇನಿವೆ, ಇದೆಲ್ಲವೂ ಕೂಡ ಅವನದೇ ಲಿಂಗ, ಗೊತ್ತಿದ್ದು ಬೇರೆ ಯಾರದು ಲಿಂಗ ಅಲ್ಲ ಅಂತ ಹೇಳ್ತಿದ್ದಾರೆ. ಇತ್ಯಾದಿನ, ಇದೇ ಮೊದಲಾದ ವೇದವಾಕ್ಯಗಳಿರುವುದರಿಂದ ಈ ಅನಂತತ್ವವನ್ನು ನೀವೇನು ಹೇಳ್ತಾ ಇದ್ದೀರಿ, ಈ ಅನಂತತ್ವವನ್ನು ಭಗವಂತನ ಲಕ್ಷಣ ಅಂತಲೇ ನಾವು ಯಾಕೆ ತಿಳ್ಕೊಳ್ಬೇಕು? ಇದು ಬೇರೆ ಕಡೆಯೂ ಈ ಥರದ್ದು ಲಕ್ಷಣ ಬಂದಿರಬಹುದಲ್ಲ ಅಂತ ಒಂದು ಜಿಜ್ಞಾಸೆ ಮಾಡ್ತಿದ್ದಾರೆ. ನಾನು ಅನಂತತ್ವಂ ಅನಂತಾಕಾಶವತ್ ಪಶ್ಯನ್ ಇತಿ ಆಕಾಶಸ್ಯಾಪಿ ಸ್ಮರ್ಯತೆ. ಆಕಾಶಕ್ಕೂ ಕೂಡ ಅನಂತ ಅನ್ನೋ ಒಂದು ವಿಶೇಷಣವನ್ನು ಕೊಟ್ಟಿದ್ದಾರೆ. ಆಕಾಶವು ಅನಂತ ಆಗಿದೆ, ಅನಂತವಾದ ಆಕಾಶದಂತೆ ಅಂತ ಹೀಗಲ್ಲಿ ಉದಾಹರಣೆ ಇದೆ. ಹೀಗಿರುವುದರಿಂದ ಆಕಾಶಕ್ಕೂ ಕೂಡ ಅನಂತತ್ವ ಅನ್ನುವಂಥ ಒಂದು ಲಕ್ಷಣ ಇರೋದು ಕಂಡು ಬಂದಿದೆಯಲ್ಲ, ಅದು ಕೇವಲ ಈ ಭಗವಂತನಿಗೆ ಮಾತ್ರ ಅನಂತತ್ವವನ್ನು ನೀವು ಹೇಗೆ ಹೇಳ್ತೀರಿ ಅಂತ ಒಂದು ಪ್ರಶ್ನೆ. ಅತಃ ಕಥಂ ವಿಷ್ಣೋ ಲಿಂಗಂ, ಅದರಿಂದ ಅನಂತತ್ವ ಅಂತನ್ನುವುದು ವಿಷ್ಣುವಿನ ಲಿಂಗ ಆಗುವುದು ಹೇಗೆ ಅಂತ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಅನಂತೋ ಭಗವಾನ್ ವಿಷ್ಣು. ಈ ಅನಂತತ್ವ ಮೊದಲಾದ ವಿಶೇಷಣಗಳೇನಿವೆ, ಅನಂತೋ ಭಗವಾನ್ ಬ್ರಹ್ಮ ಆನಂದೇತ್ಯಾದಿಭಿಃ ಪದೈಃ ಪ್ರೋಚ್ಯತೆ ವಿಷ್ಣುರೇವೈಕಃ ಪರೇಷಾಂ ಉಪಚಾರತಃ ಇತಿ ಬ್ರಾಹ್ಮೆ. ಬ್ರಹ್ಮಪುರಾಣದಲ್ಲಿ ಹೀಗೆ ಮಾತಿದೆ. ಅನಂತ ಎಂಬ ಶಬ್ದ, ಭಗವಾನ್ ಎಂಬ ಶಬ್ದ, ಬ್ರಹ್ಮ ಎಂಬ ಶಬ್ದ, ಆನಂದ ಎಂಬ ಶಬ್ದ, ಇವೆಲ್ಲ ಶಬ್ದಗಳಿಂದಲೂ ಕೂಡ ವಿಷ್ಣುವೇ ಮುಖ್ಯವಾಗಿ ಹೇಳಲ್ಪಡ್ತಾನೆ. ಮತ್ತು ಬೇರೆಯವರು ಹೇಳಲ್ಪಡೋದಿಲ್ಲವೋ ಹಾಗಾದರೆ ಅಂದರೆ ಪರೇಷಾಂ ಉಪಚಾರತಃ, ಉಳಿದವರಲ್ಲೂ ಕೂಡ ಕೇವಲ ಔಪಚಾರಿಕವಾಗಿ ಆ ಥರ ಹೇಳಲ್ಪಡ್ತಾರೆ. ಹೇಳಲ್ಪಡುವುದಿಲ್ಲ ಅಂತಲ್ಲ, ಔಪಚಾರಿಕವಾಗಿ ಹೇಳಲ್ಪಡ್ತಾರೆ. ಅಲ್ಲಿ ಆನಂದ ಅಂತನೋ ಶಬ್ದವೂ ಇರುವುದನ್ನು ಗಮನಿಸ್ಬೇಕು ನಾವು. ಇಲ್ಲಿ ಆನಂದಮಯ ಯಾರು ಅನ್ನುವ ಜಿಜ್ಞಾಸೆ ನಮಗಿತ್ತಲ್ಲ ನಮ್ಮ ಕಣ್ಣೆದುರಿಗೆ. ಅದಕ್ಕಾಗಿ ಆನಂದಮಯನಾದವನು ವಿಷ್ಣುವೇ, ಭಗವಾನ್ ಎಂಬ ಶಬ್ದದಿಂದ ವಾಚ್ಯನಾದವನು ಅವನೇ ಆಗಿದ್ದಾನೆ ಅಂತ ಹೀಗೆ ಆ ಆನಂದ ಶಬ್ದವೂ ಅಲ್ಲಿ ಬಂದಿದೆ. ವ್ಯಾಸರು ಈ ವ್ಯಾಖ್ಯಾನವನ್ನೇ ಹೀಗೆ ಮಾಡಿದ್ದಾರೆ ಅಂತ ನಮಗೆ ಕಾಣಿಸ್ತದೆ. ಅನಂತೋ ಭಗವಾನ್ ಬ್ರಹ್ಮ ಅನ್ನುವಂಥ ಒಂದು ಬ್ರಹ್ಮಪುರಾಣದ ಶ್ಲೋಕದ ಅರ್ಥವನ್ನು ನೋಡಿದ್ದೀವಿ. ಅದರಲ್ಲಿ ಪೂರ್ವಪಕ್ಷ ಮಾಡುವವರು ಹಾಗೆ ಪ್ರಶ್ನೆ ಮಾಡಿದಾರಲ್ಲ, ಆಕಾಶಕ್ಕೂ ಕೂಡ ಅನಂತತ್ವ ಅಂತನ್ನೋದು ಕೇಳಿ ಬರ್ತಾ ಇದೆ ಅಂತ. ಆ ಪೂರ್ವಪಕ್ಷದವರು
ನಮ್ಮದೇ ಆ ಆಚಾರ್ಯರೇ ಸರ್ವಮೂಲದಲ್ಲಿ ಹೇಳಿರುವುದನ್ನು ನೆನಪು ಮಾಡ್ಕೋತಿದ್ದಾರೆ. ಆ ವೈಶಿಷ್ಟ್ಯ ಇದೆ ಅಲ್ಲಿ. ನೀವೇ ಈಗ ಹೇಳಿದಿರಲ್ಲ ಅಂತ. ಅದರಿಂದ ಶಿಷ್ಯರು ಪ್ರಶ್ನೆ ಮಾಡಿರಬಹುದು ಅಂತ ತಿಳ್ಕೊಳ್ಳಿಕ್ಕೂ ಏನು ತೊಂದರೆ ಇಲ್ಲ. ಆದರೆ ಮತ್ತೆ ಯಾರಾದ್ರು ಮಧ್ಯಸ್ಥರು ಮತ್ತು ಪೂರ್ವ ಪಕ್ಷದವರು ಅವರು ಕೂಡ ನಾವು ಓದಿದ್ದನ್ನು ಹೇಳಿ ಪ್ರಶ್ನೆ, ನಾವು ಆಚಾರ್ಯರು ಎಲ್ಲರೂ ಕೋಟ್ ಮಾಡಿದ್ದನ್ನು ಕೇಳಿ ಪ್ರಶ್ನೆ ಮಾಡಬಾರ್ದು ಅಂತಲೂ ಏನಿಲ್ಲ. ಇದು ಬ್ರಹ್ಮಸೂತ್ರದಲ್ಲಿ 3ನೇ ಅಧ್ಯಾಯದಲ್ಲಿ 4ನೇ ಪಾದದ 9ನೇ ಸೂತ್ರ, ತುಲ್ಯಂತು ದರ್ಶನಾತ್ ಅಂತ ಆ ಸೂತ್ರ ಕೇಳಿ ಬರ್ತದೆ. ಅಲ್ಲಿ ಆಚಾರ್ಯರು ಈ ಶ್ಲೋಕ ಕೋಟ್ ಮಾಡಿದ್ದಾರೆ. ಈ ತುಲ್ಯಂತು ದರ್ಶನಾತ್ ಅಂತ ಅನ್ನೋದಕ್ಕೆ ಅದಕ್ಕೆ ಏನು ಅರ್ಥ ಅಂತ ಅನ್ನೋದ್ರೆ ನಮ್ಗೆ ಇಲ್ಲಿ ಬೇಕಾಗಿಲ್ಲ. ರಾಜಸೂಯಾದಿ ಕೃತವು ಅಕೃತವು ಚ ಸಮಮೇವ ತೇಷಾಂ ವಿಜ್ಞಾನಂ, ಅವರಿಗೆ ಜ್ಞಾನಿಗಳಾದವರಿಗೆ ಎಲ್ಲವೂ ಕೂಡ ಸಮಾನ. ಸ್ಯಾದೇವ ಮೋಕ್ಷ ನಾನ್ಯಸ್ಮಾಜಿತಿ ತತ್ರಾಪಿ ಚಿತ್ರತ, ಮೋಕ್ಷ ಅಂತನೂ ಎಲ್ಲರಿಗೂ ಹಾಗೇ ಆಗ್ತದೆ, ಆದರೆ ಆ ಮೋಕ್ಷದಲ್ಲಿ ಸ್ವಲ್ಪ ವೈಶಿಷ್ಟ್ಯ ಇರ್ತದೆ ಅಂತ ಹೀಗೆಲ್ಲ ಅಲ್ಲಿ ಬಂದಿದೆ. ಯಸ್ಮಾದ್ ವ್ಯಾಸಮತಂ ಸರ್ವಂ ಸತ್ಯಮೇವ ತಥೋಖಿಲಂ ಯಥಾಕಾಶಸ್ತ್ವನಂತೋಪಿ ವ್ಯೋಮೋ ಹಸ್ತಾದಿಕಸ್ತಥಾ ಪ್ರಾದೇಶೋ ಹಿ ತಥೈತೇಷಾಂ ಮತಾನಿತೋ ಸ್ವಯಂ ತು ಭಗವಾನ್ ವ್ಯಾಸಃ ವ್ಯಾಪ್ತಜ್ಞಾನ ಮಹಾಂಭೃಮಾನ್ ಅನಂತಾಕಾಶವತ್ ಪಶ್ಯನ್ ನಿಖಿಲಂ ಪುರುಷೋತ್ತಮಃ ಅಂತ ಹೀಗಲ್ಲಿ ಶ್ಲೋಕ ಇರೋದು. ಇದು ಭವಿಷ್ಯತ್ ಪರ್ವದ ಶ್ಲೋಕ. ಮಹಾಭಾರತದ ಅಥವಾ ಹರಿವಂಶದ, ಪ್ರಾಯ ಹರಿವಂಶದ ಭವಿಷ್ಯತ್ ಪರ್ವದ ಶ್ಲೋಕ. ನಮಗೆ ಈಗ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಅರ್ಥ ಏನು ಅಂದರೆ, ಸ್ವಯಂ ಭಗವಂತರಾದಂಥ ವೇದವ್ಯಾಸರು ವ್ಯಾಪ್ತ ಜ್ಞಾನ ಮಹಾಂಶುಮಾನ್, ತಮ್ಮ ವ್ಯಾಪ್ತವಾದಂಥ ಜ್ಞಾನವೆಂಬ ಕಿರಣವುಳ್ಳವರು. ಜ್ಞಾನವೆಂಬ ಕಿರಣದಿಂದ ಅವರು ಎಲ್ಲ ಕಡೆಗೂ ಕೂಡ ವ್ಯಾಪಿಸಿದ್ದಾರೆ. ಹೀಗೆ ಆಕಾಶದಂತೆ ಅವರಿದ್ದಾರೆ ಅಂತ ವರ್ಣನೆ ಮಾಡಿದ್ದಾರೆ ಅಲ್ಲಿ. ಅನಂತ ಆಕಾಶವತ್, ಅನಂತವಾದ ಆಕಾಶದಂತೆ ಅವರಿದ್ದಾರೆ. ನಿಖಿಲಂ ಪುರುಷೋತ್ತಮ, ಅನಂತ ಆಕಾಶದಂತೆ ಎಲ್ಲ ಕಡೆ ವ್ಯಾಪಿಸಿದ್ದಾರೆ. ಎಲ್ಲವನ್ನೂ ಅವ್ರು ನೋಡ್ತಾರೆ. ಆಕಾಶ ಎಲ್ಲವನ್ನೂ ನೋಡ್ತದೆ ಅಂತ ಅರ್ಥ ಅಲ್ಲ ಅಲ್ಲಿ. ಅದರ ಅರ್ಥ ಏನಂತ ಮುಂದೆ ಬರ್ತದೆ, ನಾವು ಅವಾಗ ಅದನ್ನು ನೋಡೋಣ ಅಂತ. ಆಕಾಶ ಎಲ್ಲವನ್ನೂ ಏನು ನೋಡೋದಿಲ್ಲ. ಜಡವಾದ ಆಕಾಶಕ್ಕಂತೂ ನೋಡುವ ಶಕ್ತಿಯೂ ಇಲ್ಲ. ಚೇತನವಾದ ಆಕಾಶದ ಅಭಿಮಾನಿ ಅವರಿಗೂ ಕೂಡ ಸರ್ವಜ್ಞತ್ವ ಅನ್ನೋದು ಏನಿಲ್ಲ. ಆದ್ದರಿಂದ ಈ ವ್ಯಾಸರೂಪನಾದ ಭಗವಂತ ಆಕಾಶದಂತೆ ಎಲ್ಲ ಕಡೆ ವ್ಯಾಪಿಸಿದವನು ಅಂತ ಇಷ್ಟು ಮಾತ್ರ ಅರ್ಥ. ಆಕಾಶದಂತೆ ನೋಡುವವನು ಅಂತ ಅರ್ಥ ಅಲ್ಲ. ಹೀಗಲ್ಲಿ ಬಂದಿದೆ, ಅದನ್ನು ಇಲ್ಲಿ ನೆನಪು ಮಾಡ್ಕೊಂಡಿದ್ದಾರೆ. ಅನಂತ ಆಕಾಶವತ್ ಪಶ್ಯನ್ ಅಂತ 3ನೇ ಅಧ್ಯಾಯದ 4ನೇ ಪಾದದ 9ನೇ ಸೂತ್ರ. ಅದು ತುಲ್ಯಂತು ದರ್ಶನಾತ್ ಅಂತ ಆ ಸೂತ್ರ. ಇದು ವ್ಯಾಸರು ಎಲ್ಲವನ್ನೂ ಹೇಳಿರ್ತಾರೆ. ಅನೇಕ ಅಂಶಗಳು ಅವ್ರ ತಲೆಯಲ್ಲಿರ್ತವೆ. ಅದರಲ್ಲಿ ಕೇಚಿತ್ ವಿಧಃ ಪ್ರಾಹು ವ್ಯಾಸ ಶಿಷ್ಯಾ ಇಮೇ ಅಖಿಲಾ, ವ್ಯಾಸರ ಅಭಿಪ್ರಾಯಗಳನ್ನೇ ಬೇರೆ ಬೇರೆ ಕಡೆ ಒಂದು ಸ್ವಲ್ಪ ಸ್ವಲ್ಪ ಅವರು ಹೇಳಿರ್ತಾರೆ ಅಂತ ಹೀಗೆ ಅಲ್ಲಿ ಬಂದಿದೆ. ಹೀಗೆ ಬಂದಿರೋದ್ರಿಂದ ಅನಂತತ್ವ ಅಂತ ಆಕಾಶಕ್ಕೂ ಕೇಳಿ ಬರ್ತದಲ್ಲ ಅಂತ ಪ್ರಶ್ನೆ. ಆ ಪ್ರಶ್ನಕ್ಕೆ ಈಗಿಲ್ಲಿ ಉತ್ತರ ಕೊಡ್ತಿದ್ದಾರೆ. ಅನಂತತ್ವ ಅಂತನ್ನುವುದು ಕೂಡ ಭಗವಂತನದೇ ನಾಮ. ಅದು ಬೇರೆ ಯಾರಿಗೂ ಅಂಥ ನಾಮ ಇಲ್ಲ. ಅದು ಬೇರೆ ಎಲ್ಲಾದರೂ ಕಂಡು ಬಂದರೆ ಅದು ಕೇವಲ ಔಪಚಾರಿಕ ಅಷ್ಟೇ. ಪೂರ್ಣವಾದ ಅರ್ಥದಲ್ಲಿ ಅನಂತತ್ವ ಅಂತನ್ನೋದು ಭಗವಂತನಿಗಿಲ್ಲ. ಆನಂದ ಇತ್ಯಾದಿಭಿ ಪದೈಹಿ ವಿಷ್ಣು ಏಕಃ ಪ್ರೋಚ್ಯತೆ, ಒಬ್ಬನೇ ವಿಷ್ಣು ಹೇಳಲ್ಪಡ್ತಾನೆ ಅಂತ ಒಂದರ್ಥ. ವಿಷ್ಣು ಏಕಃ ಪ್ರೋಚ್ಯತೆ, ಏಕಃ ಅಂದರೆ ಪ್ರಧಾನನಾಗಿ, ವಿಷ್ಣುವೇ ಪ್ರಧಾನನಾಗಿ ಹೇಳಲ್ಪಡ್ತಾನೆ. ಬೇರೆಯವರಿಗೆ ಅದಿಲ್ವಾ ಅಂದರೆ ಇದೆ, ಅವರಿಗೆ ಅದರಲ್ಲೂ ಔಪಚಾರಿಕ ಅಂತ ಅರ್ಥ. ಇವತ್ತು ಆರಂಭದಲ್ಲಿ ಒಂದು ಶ್ಲೋಕ ಹೇಳಿದೆ ನಾನು, ಅದನ್ನು ಗಮನಿಸಿರ್ತೀರಿ ನೀವು. ಆಕಾಶನಾಮ ವಿಘ್ನೇಶ ವಾಯುಶ್ಚಾಕಾಶಕ ಸ್ಮೃತಃ ಆಕಾಶೀತಿ ಲಕ್ಷ್ಮೀಶ್ಚ ತಥಾಕಾಶೋ ಹರಿಸ್ವಯಂ ಅಂತ. ಅದು ಇದೇ ಛಾಂದೋಗ್ಯ ಉಪನಿಷತ್ತಿಂದೇ ಅದರ ಭಾಷ್ಯದಲ್ಲಿ ಬರೋದು. ಈಗ ನಾವು ನೋಡ್ತಿರೋ ಭಾಗ ಇದೆಯಲ್ಲ, ಆಕಾಶಸ್ಯ ಅಸ್ಯ ಲೋಕಸ್ಯ ಕಾಗತಿ ಅಂತ, ಅದು 1ನೇ ಅಧ್ಯಾಯದಲ್ಲಿ ಬಂದದ್ದು. ಆದರೆ ಈಗ ನಾನು ಹೇಳಿದ್ದೇನಿದೆ ಶ್ಲೋಕ, ಅದು 5ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಬಂದದ್ದು. ಶಬ್ದ ನಿರ್ಣಯ ಅಂತ, ಯಾವ್ಯಾವ ಶಬ್ದಕ್ಕೆ ಏನೇನು ಅರ್ಥ ಅಂತ ತೀರ್ಮಾನ ಮಾಡುವಂಥ ಒಂದು ಪ್ರಸಂಗ ಅದು ಅಲ್ಲಿ ಬಂದಿದೆ. ಅದು ನಮ್ಮ ಅನುಸಂಧಾನ ದೃಷ್ಟಿಯಿಂದ ಚೆನ್ನಾಗಿದೆ. ನಾವೆಲ್ಲರೂ ಅದನ್ನು ಬಾಯ್ಪಾಠ ಮಾಡಿ ಇಟ್ಕೊಂಡು ನಿತ್ಯ ಪೂಜಾ ಕಾಲದಲ್ಲಿ ಇತ್ಯಾದಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಚೆನ್ನಾಗಿದೆ. ಹಿಂದೂ ಒಂದೆರಡು ಸರಿ ಹೇಳಿದ್ದೇನೆ ನೆನಪು. ಆಕಾಶನಾಮ ವಿಘ್ನೇಶ ನೋಡಿ, ಅನಂತ, ಭಗವಾನ್, ಬ್ರಹ್ಮ ಮತ್ತು ಆಕಾಶ, ಈ ಎಲ್ಲ ಶಬ್ದಗಳಿಂದ ಬೇರೆಯವರು ವಾಚ್ಯ ಅಲ್ಲ ಅಂತಲ್ಲ,
ಎಲ್ಲರೂ ಔಪಚಾರಿಕವಾಗಿ ಮಾತ್ರ ವಾಚ್ಯರು, ಅಮುಖ್ಯವಾಗಿ ಮಾತ್ರ ವಾಚ್ಯರು. ಗಣಪತಿಯೂ ಕೂಡ ಆಕಾಶದಿಂದ ವಾಚ್ಯ, ಆದರೆ ಮುಖ್ಯವಾಗಿ ಪರಮಾತ್ಮನೇ ವಾಚ್ಯ ಅಂತ ಈ ಸೂತ್ರ ಹೇಳಿ ಕೊಟ್ಟಿದೆಯಲ್ಲ. ಅದಕ್ಕಾಗಿ ನಾನು ಮುಂದೆ ಅಲ್ಲಿ ಬಂದಿರುವಂಥ ಶ್ಲೋಕ ನೆನಪು ಮಾಡ್ಕೊಂಡಿದ್ದೇನೆ. ಆಕಾಶ ಎಂಬ ಶಬ್ದದಿಂದ ಗಣೇಶ ವಾಚ್ಯನಾಗಿದ್ದಾನೆ, ಅದು ಗೊತ್ತಿದ್ದೇ ಇದೆ ನಮಗೆ. ವಾಯುಶ್ಚ ಆಕಾಶಕ ಸ್ಮೃತಃ, ವಾಯುವು ಕೂಡ ಆಕಾಶ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಆಕಾಶ ಇತಿ ಲಕ್ಷ್ಮೀಶ್ಚ, ಆಕಾಶ ಎಂಬ ಶಬ್ದದಿಂದ ಲಕ್ಷ್ಮೀದೇವಿಯೂ ವಾಚ್ಯಳಾಗಿದ್ದಾಳೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅದು ಬಂದಿದೆ. ಇತಸ್ಮಿನ್ ಖಲು ಅಕ್ಷರೇ ಗಾರ್ಗಿ ಆಕಾಶ ಓತಶ್ಚ ಪ್ರೋತಶ್ಚ ಅಂತ. ಈ ಅಕ್ಷರ ನಾಶರಹಿತನಾದ ಭಗವಂತನಲ್ಲಿ ಆಕಾಶ ಅಂದರೆ ಲಕ್ಷ್ಮೀದೇವಿಯು ಆಶ್ರಿತಳಾಗಿದ್ದಾಳೆ ಅಂತ ಬಂದಿದೆ. ಈ ಆಕಾಶ ಶಬ್ದದಿಂದ ಅವಳು ಕೂಡ ವಾಚ್ಯಳಾಗಿದ್ದಾಳೆ. ಮತ್ತು ತಥಾ ಆಕಾಶ ಹರಿಸ್ವಯಂ, ಇದಂತೂ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಮುಖ್ಯವಾಗಿ ಭಗವಂತನೇ ಆಕಾಶ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಉಳಿದವರು ವಾಚ್ಯರಾಗಿದ್ದಾರೆ, ಮುಖ್ಯವಾಗಿ ಭಗವಂತ ವಾಚ್ಯನಾಗಿದ್ದಾನೆ. ಅದು ಬೇರೆ ಬೇರೆ ಕಡೆ ಬಂದಿದೆ. ಉಪನಿಷತ್ ಭಾಷ್ಯದಲ್ಲಿ ಅನೇಕ ಕಡೆ ಬಂದಿದೆ. ಆಕಾಶ ನಾಮ ಚ ಆದೀಪ್ತೇಹೇ, ಚೆನ್ನಾಗಿ ಪ್ರಕಾಶಿಸುವವನಾದ್ದರಿಂದ ಅವನು ಆ ಕಾಶದ ದೀಪ್ತವಂತ ಧಾತು, ಅದಕ್ಕೆ ಆಂಗ್ ಅಂತ ಉಪಸರ್ಗ. ಇದರಿಂದ ಆಕಾಶನಾಮ, ಅದರಿಂದ ಭಗವಂತನಿಗೆ ಆಕಾಶ ಅಂತ ಹೆಸರಿದೆ ಅಂತ. ಇಲ್ಲಿ ಮುಂದೆ ಅವ್ರದ್ದೊಂದು ಪ್ರಶ್ನೆ ಇದೆ ಮತ್ತೆ. ಈ ನನು ಶ್ರುತ್ಯಾಪೂರ್ವಪಕ್ಷತೆ ಕಥಂ ಲಿಂಗೇನ ನಿರ್ಣಯ ಲಿಂಗಸ್ಯ ಶ್ರುತಿತೋ ದೌರ್ಬಲ್ಯಾತ್. ಇದು ಆರಂಭದಲ್ಲೇ ಬಂದಿದೆ ಈ ವಿಚಾರ. ಅದನ್ನು ಇನ್ನೊಂದ್ಸರಿ ನಾವು ನೋಡಬೇಕಷ್ಟೆ. ನಾವು ಪೂರ್ವಪಕ್ಷದವರು ಪೂರ್ವಪಕ್ಷ ಮಾಡ್ತಾ ಇರೋದು ಯಾವ ಆಧಾರದಿಂದ? ಶ್ರುತಿಯ ಆಧಾರದಿಂದ. ಆಕಾಶದಲ್ಲೇ ಎಲ್ಲವೂ ಕೂಡ ಆಶ್ರಿತವಾಗಿದೆ, ಆಕಾಶವೇ ಸಮಸ್ತ ಪ್ರಪಂಚಕ್ಕೂ ಕೂಡ ಆಧಾರವಾಗಿದೆ ಅಂತ ನಮ್ಮ ಅಭಿಪ್ರಾಯಕ್ಕೆ ಅನುಗುಣವಾಗಿ ನಾವು ಶ್ರುತಿಯನ್ನು ಕೊಟ್ಟಿದ್ದೇವೆ. ನೀವು ಲಿಂಗವನ್ನು ಆಧಾರವನ್ನಾಗಿ ಕೊಡ್ತಾ ಇದ್ದೀರಿ, ತಲ್ಲಿಂಗಾತ್ ಅಂತ. ಆದ್ದರಿಂದ ಶ್ರುತಿ ಅನ್ನೋದು ಪ್ರಬಲ ಅಲ್ವಾ? ಶ್ರುತಿ ಅನ್ನೋದು ಪ್ರಬಲವಾದ್ದರಿಂದ ಅದನ್ನು ಬಿಟ್ಟು ಹೇಗೆ ಈ ಲಿಂಗವನ್ನು ನೀವು ತಗೊಂಡಿದ್ದೀರಿ ಅಂತ ಒಂದು ಪ್ರಶ್ನೆ ಕೇಳಿ ಬರ್ತದೆ. ಅದಕ್ಕೆ ಈಗ ಇಲ್ಲಿ ಮುಂದೆ ಮತ್ತೆ ಉತ್ತರ ಕೊಡ್ತಾರೆ. ನಾಮಾನಿ, ಅದಕ್ಕೆ ವೇದವಾಕ್ಯನೇ ಹೇಳ್ತಾರೆ ಆಚಾರ್ಯರು. ಹಿಂದೆ ಹೇಳಿದ್ದೀವಿ ನಾವು ಇದನ್ನು ನೆನಪು ಮಾಡ್ತಾರೆ. ನಾಮಾನಿ ಸರ್ವಾಣಿ ಯಮಾವಿಶಂತಿ ಇತಿ ಚ ಉಕ್ತಂ, ಹೀಗೆ ಹೇಳೇ ಬಿಟ್ಟಿದ್ದೇವೆ ನಾವು ಹಿಂದೆ. ನಾಮಾನಿ ಸರ್ವಾಣಿ ಯಮಾವಿಶಂತಿ, ಎಲ್ಲ ನಾಮಗಳು ಕೂಡ ಭಗವಂತನಲ್ಲೇ ಪ್ರವಿಷ್ಟವಾಗಿವೆ. ಅಂದರೆ ಅವನನ್ನೇ ಪ್ರವೇಶ ಮಾಡ್ತವೆ, ಅಂದರೆ ಅವನನ್ನೇ ಹೇಳ್ತವೆ ಅಂತ ಅರ್ಥ. ಹೀಗೆ ಬಂದಿರೋದ್ರಿಂದ ಆಕಾಶ ಎಂಬ ಶಬ್ದವು ಅನಂತ ಎಂಬ ಶಬ್ದವು ಅವನನ್ನೇ ಹೇಳಬೇಕು. ನಾವು ಅದಕ್ಕೆ ಪ್ರತ್ಯೇಕವಾಗಿ ಮತ್ತೊಂದು ಪ್ರಮಾಣ ಏನು ಹೇಳುವ ಅಗತ್ಯ ಇಲ್ಲ. ಹಾಗೆ ಬಂದಿರೋದ್ರಿಂದ ಈ ಒಂದು ಬಾಲ್ಯವೇ ಶ್ರುತಿ ಅಂತದು ಅದೊಂದು ಪ್ರಬಲವಾದಂಥ ಪ್ರಮಾಣವೇ ಇರೋದರಿಂದ ಈ ನಾವು ಶ್ರುತಿಯ ಮೂಲಕ ಪೂರ್ವ ಪಕ್ಷ ಮಾಡಿದ್ದೀವಿ ಅಂತ ನೀವೇನು ಕೇಳ್ತಿದ್ದೀರಲ್ಲ, ಛಾಂದೋಗ್ಯ ಉಪನಿಷತ್ತಿನ ಮಾತನ್ನಿಟ್ಕೊಂಡು ಅದರ ಆಧಾರದಲ್ಲಿ ನಾವು ಪೂರ್ವಪಕ್ಷ ಮಾಡಿದ್ದೀವಿ ಅಂತಿರಲ್ಲ, ಅಲ್ಲಿ ಪೂರ್ವಪಕ್ಷ ಮಾಡಿರುವುದು ಕೂಡ ನೀವು ಆಕಾಶ ಎಂಬ ಶಬ್ದದ ಸರಿಯಾದ ಅರ್ಥವನ್ನು ತಿಳಿಯದೆ ಭಗವಂತನೇ ಸರ್ವಶಬ್ದ ವಾಚ್ಯ ಅಂತ ಅದನ್ನು ಹೇಳ್ತಾ ಇದೆ. ಅದನ್ನು ನೀವು ತಿಳ್ಕೊಳ್ಳೋದೇ ಪ್ರಶ್ನೆ ಮಾಡಿದ್ದೀರಿ ಅಂತ ಅದರ ತಾತ್ಪರ್ಯ. ಶ್ರುತ್ಯಾಪೂರ್ವಪಕ್ಷಿತೇಪಿ, ಹೌದು ನೀವು ಶ್ರುತಿಯ ಮೂಲಕ ಪೂರ್ವಪಕ್ಷ ಮಾಡಿದ್ದೀರಿ, ಆದರೆ ಕೇವಲ ಲಿಂಗದ ಮೂಲಕನೂ ನಿರ್ಣಯ ಅಂತ ಅನ್ನೋದು ಘಟತೆ ಕೂಡ್ತದೆ, ಹೊಂದುತ್ತದೆ. ಘಟತೆ ಅಂದರೆ ಯುಜ್ಯತೆ ಅಂತ ಅರ್ಥ. ಯಾಕೆಂದರೆ ಈ ನಾಮಾನಿ ಸರ್ವಾಣಿ ಯಮಾವಿಶಂತಿ ಎಂಬ ಶ್ರುತಿಯ ಬಲದಿಂದ ಆಕಾಶ ಎಂಬ ಶಬ್ದವನ್ನು ಒಳಗೊಂಡಂಥ ಶ್ರುತಿ, ಅದೇನು ಛಾಂದೋಗ್ಯ ಉಪನಿಷತ್ತು ಏನಿದೆ, ಆಕಾಶ ಶ್ರುತೇ ವಿಷ್ಣು ಸಾವಕಾಶತ್ವಾತ್. ನೀವು ನೋಡಿ, ಸ್ವಲ್ಪ ಅನ್ವಯ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೋಬೇಕು. ನಾಮಾನಿ ಸರ್ವಾಣಿ ಇತಿ ಶ್ರುತಿ ಬಲೇನ, ನಾಮಾನಿ ಸರ್ವಾಣಿ ಯಮಾವಿಶಂತಿ ಎಂಬ ಬಾಲ್ಯವೇ ಶ್ರುತಿಗೆ ಅನುಸಾರವಾಗಿ ಆಕಾಶ ಶ್ರುತೇ ವಿಷ್ಣು ಸಾವಕಾಶತ್ವಾತ್. ಆಕಾಶ ಶ್ರುತಿಯನ್ನು ಅದು ವಿಷ್ಣುವನ್ನೇ ಹೇಳ್ತದೆ. ಅದಕ್ಕೆ ಅನೇಕ ಅವಕಾಶಗಳಿವೆ. ನೀವು ಹೇಳಿದಂತಲೇ ಮಾಡಬೇಕಂತಿಲ್ಲ. ಆಕಾಶ ಎಂಬ ಶಬ್ದಕ್ಕೆ ಈ ಭೂತಾಕಾಶ ಅಂತಲೇ ಅರ್ಥ ಮಾಡಿಕೊಂಡು ಅದಕ್ಕೆ ಅಂಟ್ಕೋಬೇಕಾಗಿಲ್ಲ. ಅದಕ್ಕೆ ಪರಮಾತ್ಮ ಪರವಾಗಿಯೂ ಅರ್ಥ ಮಾಡಲಿಕ್ಕೆ ಅವಕಾಶ ಇದೆ. ವಿಷ್ಣುವಿನೆಲ್ಲದು ಸಾವಕಾಶವಾಗಿದೆ. ಆದ್ದರಿಂದ ಲಿಂಗಸ್ಯ ಚ ಆಕಾಶೇ ಅನವಕಾಶಾತ್. ಆದರೆ ನಾವೇನು ಲಿಂಗ ತೋರಿಸಿದ್ದೇವಲ್ಲ, ಅನಂತತ್ವ ಮೊದಲಾದ ಲಿಂಗಗಳು, ಆ ಲಿಂಗಗಳು ನೀವು ಹೇಳಿದ ಭೂತಾಕಾಶದಲ್ಲಿ ಕೂಡುವುದೇ ಇಲ್ಲ. ಅದು ಪರಮಾತ್ಮನಿಗೆ ಕೂಡಬೇಕಾದಂಥ ಲಿಂಗಗಳು. ಅಂಥ ದೃಢವಾದಂಥ ಬೇರೆ ಕಡೆ ಅವಕಾಶ ಇಲ್ಲದೇ ಇರುವಂಥ ಲಿಂಗಗಳನ್ನು ನಾವು ತೋರಿಸಿದ್ದೇವೆ. ಲಿಂಗಸ್ಯ ಚ
ಆಕಾಶೆ ಅಂದರೆ ಜಡವಾದ ಆಕಾಶದಲ್ಲಿ ಅಥವಾ ಬೇರೆ ಯಾರೇ ದೇವತೆಗಳಲ್ಲಿ ಅದಕ್ಕೆ ಯಾವುದೇ ಅವಕಾಶವೂ ಇಲ್ಲ. ದುರ್ಬಲೇನಾಪಿ ನಿರವಕಾಶೇನ ಪ್ರಬಲಸ್ಯಾಪಿ ಸಾವಕಾಶಸ್ಯ ಬಾಧೋತ್ಪತ್ತೇ. ಮೂಲ ಸೂತ್ರ ಏನು? ಇದನ್ನು ನಾವು ಹಿಂದೆ ನೋಡಿದ್ದೇವೆ. ಈ ಶ್ರುತಿ ಅಂತನ್ನೋದು ಅಪೌರುಷೇಯ ಆದ್ದರಿಂದ ಅದು ಪ್ರಬಲ, ಲಿಂಗ ಅಂತನ್ನೋದು ದುರ್ಬಲ ಅಂತ ನೀವು ಅಭಿಪ್ರಾಯಪಟ್ಟಿದ್ರಿ. ದುರ್ಬಲ ಪ್ರಬಲ ಅಂತ ಅಷ್ಟೇ ನೀವು ವಿಚಾರ ಮಾಡಿದ್ರಿ. ಆದರೆ ಜಗತ್ತಿನಲ್ಲಿ ಈ ಥರದ್ದು ವ್ಯವಹಾರದಲ್ಲಿಯೂ ಕಂಡು ಬರ್ತದಲ್ಲ. ಪ್ರಬಲನಾದವನನ್ನು ಕೆಲವು ಸರಿ ಹಿಂದೆ ಉಳಿಸ್ತೀವಿ ನಾವು, ದುರ್ಬಲನಾದವನಿಗೆ ಒಂದಿಷ್ಟು ಪೋಷಣೆ ಕೊಡ್ತೀವಿ, ಅವನಿಗೆ ಎತ್ತಿ ಹಿಡಿದು ಅವನಿಗೆ ಅವಕಾಶಗಳನ್ನು ಕೊಡ್ತೀವಿ. ಯಾಕೆಂದರೆ ಅವನಿಗೆ ಈ ಹಿಂದೆ ಅವಕಾಶ ಇಲ್ಲದೆ ಹೋದಾಗ ಅವನು ಹಿಂದೆ ಉಳಿಬಾರ್ದು. ಪ್ರಬಲನಾದವನಿಗೆ ಹೇಗೂ ಅನೇಕ ಅವಕಾಶಗಳಿರೋದ್ರಿಂದ ಆ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಆತ ಮುಂದೆ ಬಂದೇ ಬರ್ತಾನೆ. ಆದ್ದರಿಂದ ಪ್ರಬಲನಾದರೂ ಕೂಡ ಅವನಿಗೆ ಅವಕಾಶಗಳಿವೆ ಅಂತಾದಾಗ, ಅವನು ಸಾವಕಾಶ ಅಂತಾದಾಗ ಅವನು ಹಿಂದೆ ಉಳಿಸ್ತೀವಿ. ದುರ್ಬಲನಾದರೂ ಕೂಡ ಅವನಿಗೆ ಅವಕಾಶ ಇಲ್ಲದೆ ಹೋದರೆ ಒಂದು ಅವಕಾಶ ಅವನಿಗೆ ಕೊಟ್ಟು ನೋಡೋಣ, ಅವನು ಮುಂದೆ ಬರಲಿ ಅಂತ ಪ್ರಯತ್ನ ಮಾಡ್ತೀವಿ. ಈ ಥರ ದುರ್ಬಲವಾದದ್ದು ಈ ಯುಕ್ತಿ. ಆದರೆ ಅದು ನಿರವಕಾಶ ಆದ್ದರಿಂದ ಅದರಿಂದಲೇ ಪ್ರಬಲವಾದ ಸಾವಕಾಶವಾದ ಶ್ರುತಿಗೆ ನಾವು ಬಾಧ ಹೇಳ್ತೀವಿ ಅಂತ ಅದರ ತಾತ್ಪರ್ಯ. ಅದಕ್ಕೆ ಮತ್ತೆ ಪ್ರಶ್ನೆ ಮಾಡ್ತಾರೆ, ಅಸ್ತು ಹೌದು, ಲಿಂಗದಿಂದಲೇ ನೀವು ಹೇಳುವಂತೆ ಲಿಂಗದಿಂದಲೇ ಶ್ರುತಿಗೆ ಬಾಧವನ್ನು ಹೇಳೋಣ. ತಥಾಪಿ ವಿಷ್ಣು ಶ್ರುತಿ ಅಮುಖ್ಯ, ವಿಷ್ಣು ಶ್ರುತಿ ಅಮುಖ್ಯೈವ ಅನ್ಯತ್ರ ರೂಢತ್ವಾತ್ ವಿಷ್ಣು ಯೌಗಿಕತ್ವಾತ್ ಅಂತಂದರೆ ಇದು ಇನ್ನೊಂದು ಪ್ರಶ್ನೆ. ಲಿಂಗದಿಂದ ಶ್ರುತಿಗೇನೋ ಬಾಧ ಹೇಳಲಿಕ್ಕೆ ಹೊರಟಿದ್ದೀರಿ, ಆದರೆ ಆಕಾಶ ಎಂಬ ಶಬ್ದವೂ ಕೂಡ ವಿಷ್ಣುವನ್ನು ಹೇಳ್ತಿರ್ಬೋದು, ಇಲ್ಲ ಅಂತ ನಾವು ಹೇಳ್ತಿಲ್ಲ, ಒಪ್ಕೊಳ್ಳೋಣ ಅದನ್ನು. ಆದರೆ ಆ ವಿಷ್ಣುವಿನಲ್ಲಿ ಅದು ಅಮುಖ್ಯ, ಬೇರೆ ಕಡೆನೇ ಅದು ಮುಖ್ಯ. ಯಾಕಂದರೆ ರೂಢಿ ಇದೆ, ಯೋಗಾದ್ ರೂಢಿರ್ ಬಲಿಯಸಿ ಅಂತ ಹೀಗಿದೆ. ಅವ್ರು ಪ್ರಶ್ನೆ ಮಾಡುವ ತಾತ್ಪರ್ಯ ಅದು. ಯಾರೋ ಯಾವ್ದಾರ ಒಂದು ವಾಕ್ಯವನ್ನು ಪ್ರಯೋಗ ಮಾಡಿದರೆ ಕೇಳುವವರಿಗೆ ಅದು ತಿಳಿಬೇಕಲ್ಲ. ತಿಳಿದೇ ಹೋದರೆ ಅವ್ರು ಏನು ವಾಕ್ಯವನ್ನು ಪ್ರಯೋಗ ಮಾಡ್ತಾರೆ, ಅದರಿಂದ ಅರ್ಥ ಏನು ಮಾಡ್ಕೋತಾರೆ. ಆದ್ದರಿಂದ ಯಾವತ್ತೂ ಕೂಡ ರೂಢಿ ಅನ್ನೋದು ಪ್ರಬಲ. ವಿಷ್ಣುವಿನಲ್ಲಿ ಆಕಾಶ ಶಬ್ದ ಇರಬಹುದು, ಆದರೆ ಅದು ಅಮುಖ್ಯ. ಇಂದ್ರಾದಿಗಳು ಈ ಉಳಿದ ಕಡೆಗೇ ಭೂತಾಕಾಶ, ಅದರ ಅಭಿಮಾನಿಗಳು ಮತ್ತು ಅವರಲ್ಲೇ ಅದು ರೂಢ. ಯಾಕೆಂದರೆ ವಿಷ್ಣುವಿನಲ್ಲಿ ಅದು ಯೌಗಿಕ, ಯೋಗದ ಮೂಲಕ ವಿಷ್ಣುವನ್ನು ಹೇಳಬೇಕು, ರೂಢಿಯ ಮೂಲಕ ಅದು ಈ ಉಳಿದವರನ್ನೇ ಹೇಳಬೇಕು. ಇತಿ ಚೇತ್ ನ, ಹಾಗಲ್ಲ. ಭಗವಂತನಲ್ಲಿ ಆಕಾಶ ಎಂಬ ಶಬ್ದ ಹೊರಟಿರುವುದು ಕೇವಲ ಯೋಗದ ಮೂಲಕ ತಿಳ್ಕೋಬೇಡಿ. ಯೋಗದ ಮೂಲಕ ಹೌದು, ರೂಢಿಯ ಮೂಲಕನೂ ಅಂತನ್ನೋದು ಮುಖ್ಯ. ಯಾಕೆಂದರೆ ಮಹಾಯೋಗ ಮತ್ತು ವಿದ್ವದ್ ರೂಢಿ ಅವುಗಳು ವಿಷ್ಣುವಿನ ಪರವಾಗಿಯೇ ಇವೆ. ಯೋಗ ಅಂತನ್ನುವುದನ್ನು ಸಾಮಾನ್ಯ ಯೋಗ ಬೇರೆ, ಮಹಾಯೋಗ ಬೇರೆ. ಮಹಾಯೋಗ ಅಂದರೆ ಮಹಾವ್ಯಾಕರಣದಲ್ಲಿ ಮತ್ತು ಪುರಾಣಗಳಲ್ಲಿ ವ್ಯಾಸರು, ಮೂಲರೂಪನಾದ ನಾರಾಯಣ, ಹಯಗ್ರೀವ, ಕಪಿಲ ಮೊದಲಾದವರು ಯಾವ ಶಬ್ದಕ್ಕೆ ಏನು ಅರ್ಥವನ್ನು ಪ್ರತಿಪಾದನೆ ಮಾಡ್ತಾರಲ್ಲ ಅದು ಮಹಾಯೋಗ. ಭಗವಂತ ಹೇಳಿದ್ದೇ ಮಹಾಯೋಗ. ಈ ಜಗತ್ತಿನಲ್ಲಿ ಧಾರ್ಮಿಕ ವ್ಯವಸ್ಥೆಯೆಲ್ಲವೂ ಕೂಡ ಭಗವಂತನ ಇಚ್ಛೆಗೆ ಅನುಗುಣವಾಗಿಯೇ ನಡೀತದಲ್ಲ, ಯಾವುದು ಧರ್ಮ ಯಾವುದು ಅಧರ್ಮ ಅಂತ. ಹಾಗೆಯೇ ಯಾವ ಶಬ್ದಕ್ಕೆ ಏನು ಅರ್ಥ, ಯಾವ ಶಬ್ದ ಎಲ್ಲಿ ಪ್ರಯೋಗ ಕಾಣಬೇಕು ಅಂತ ಅನ್ನೋದನ್ನು ಕೂಡ ಅವನೇ ತೀರ್ಮಾನ ಮಾಡ್ತಾನೆ. ಹೀಗೆ ಮಹಾಯೋಗ ಅಂತನ್ನುವುದು ಭಗವಂತನ ಪರವಾಗಿದೆ. ವಿದ್ವದ್ ರೂಢಿ ಇದು ಕೂಡ ರೂಢ. ಈ ಆಕಾಶ ಎಂಬ ಶಬ್ದ ರೂಢಿಯಿಂದ ಮತ್ತು ಯಾರನ್ನು ಏನೋ ಹೇಳಬಹುದು. ಆ ರೂಢಿಯನ್ನು ಬಳಸುವವರು ಯಾರು ಅಂತನ್ನೋದು ಮುಖ್ಯ. ಯಾರೋ ಸಾಮಾನ್ಯರಾದವರು ಬಳಸುವ ವ್ಯವಹಾರಕ್ಕಿಂತ ಜ್ಞಾನಿಗಳಾದವರು ಬಳಸುವಂಥ ವ್ಯವಹಾರ ಅಂತನ್ನೋದು ಬಹಳ ಮುಖ್ಯ ಆಗಿರ್ತದೆ. ಅದರಿಂದ ನಾವು ಅದಕ್ಕೆ ಇಲ್ಲಿ ಬೆಲೆ ಕೊಡಬೇಕಾಗ್ತದೆ ಅಂತ ಅದರ ಅಭಿಪ್ರಾಯ. ಹೀಗೆ ಮಹಾಯೋಗ ವಿದ್ವದ್ರೂಢ್ಯೋ ಭಾವಾತ್ ಅವೆರಡೂ ಇದೆ. ಈ ಆಕಾಶಸ್ಯ ಭಗವದ್ ಅಧೀನತ್ವೇನ ತತ್ರೈವ ಮುಖ್ಯತ್ವಾತ್. ಈ ಭಗವಂತ ಎಲ್ಲವನ್ನೂ ನಿಯಂತ್ರಿಸ್ತಾನೆ. ಆಕಾಶ, ಪೃಥ್ವಿ, ತೇಜಸ್ಸು ಹೀಗೆಲ್ಲವನ್ನೂ ಕೂಡ ನಿಯಂತ್ರಿಸ್ತಾನೆ. ಆಕಾಶವು ಕೂಡ ಭಗವಂತನ ಅಧೀನವೇ ಆಗಿದೆ. ಆದ್ದರಿಂದ ಭಗವಂತನೇ ಮುಖ್ಯ, ಆಕಾಶವೇ ಅಮುಖ್ಯ. ಅದಕ್ಕೆ ಅವರು ಪ್ರಶ್ನೆ ಮಾಡ್ತಾರೆ, ನಚ ಆಕಾಶಸ್ಯ ಅಪರಾಧೀನತ್ವ. ಚೇತನವಾದದ್ದು ಏನೋ ಒಂದು ರೀತಿಯಿಂದ ಅವನು ಅದು ಏನನ್ನಾದರೂ ಇನ್ನೊಬ್ಬರ ಅಧೀನ ಆಗ್ಬೋದು. ಯಾಕೆಂದರೆ ಆ ಚೇತನಕ್ಕೊಂದು ಬುದ್ಧಿ ಅನ್ನೋದಿರ್ತದೆ, ಅದನ್ನು ನಿಯಂತ್ರಿಸಬೇಕಾಗ್ತದೆ. ಆದರೆ ಜಡವಾದದ್ದನ್ನು ನಿಯಂತ್ರಿಸುವುದು ಹೇಗೆ? ಏನು ನಿಯಂತ್ರಿಸೋರು ನೀವು? ಆದ್ದರಿಂದ ಆಕಾಶ ಅಂತನ್ನೋದು ಪರಾಧೀನ ಅಲ್ವಲ್ಲ. ಆಕಾಶಸ್ಯ
ಪರಾಧೀನತ್ವ ಇಲ್ವಲ್ಲ ಅಂತಂದರೆ, ಇಲ್ಲ ಅಂತ ಪ್ರಶ್ನೆ ಮಾಡಬೇಡಿ, ಅದಕ್ಕೂ ಕೂಡ ಪರಾಧೀನತ್ವ ಇದ್ದೇ ಇದೆ. ಜಡವೂ ಕೂಡ ಇದು ನಮ್ಮ ಅನುಭವದಲ್ಲೇ ಇದೆ. ಅದಕ್ಕೆ ಆದರೂ ಆಚಾರ್ಯ ಬೇರೆ ಒಂದು ವಾಕ್ಯ ಮುಂದೆ ಕೊಡ್ತಿದ್ದಾರೆ, ಅದು ವಿಚಾರ ಬೇರೆ. ನಮ್ಮ ಅನುಭವದಲ್ಲೇ ಜಡವಾದಂತಹ ನಮ್ಮ ಮನೆ ಮಠ ಮೊದಲಾದವುಗಳು ನಮ್ಮ ಅಧೀನ ಆಗಿರೋದು ಕಂಡಿದೆಯಲ್ಲ. ಕೇವಲ ಚೇತನ, ನಮ್ಮ ಮಕ್ಕಳು, ನಮ್ಮ ಆಳು ಕಾಳು ಮಾತ್ರ ಅಂತ ಯಾಕೆ? ಜಡವೂ ಅಧೀನ ಆಗಿರ್ತದೆ, ಚೇತನವೂ ಅಧೀನ ಆಗಿರ್ತದೆ ಅಂತ ಅದರ ತಾತ್ಪರ್ಯ. ಇನ್ನು ನಭೋ ದದಾತಿ ಶ್ವಸತಾಂ ಮಾರ್ಗಂ ಯನ್ ನಿಯಮಾದತಃ ಅಂತ ಹೀಗೊಂದು ಮಾತನ್ನು ಕೂಡ ಉದ್ಧರಿಸಿದ. ಆ ಭಾಗವತದ 3ನೇ ಸ್ಕಂದದಲ್ಲಿ ಅದೇನು ಶ್ಲೋಕ ಬಂದಿದೆ, ಅದಕ್ಕೆ ಪೂರ್ಣವಾದ ಅದರ ಸಂಖ್ಯೆ, ಅದರ ಹಿನ್ನೆಲೆ, ಯಾವ ಅಧ್ಯಾಯ ಅನ್ನೋದೆಲ್ಲ ಮುಂದೆ ನೋಡೋಣ, ನಾಳೆ ನೋಡೋಣ. ಎನ್ನಿಯಮಾತ್, ಯಾವ ಭಗವಂತನ ಅಧೀನವಾಗಿ, ಅದಹ ಈ ನಭಃ ಆಕಾಶವು, ಶ್ವಸತಾಂ ಎಲ್ಲ ಜೀವರಿಗೆ, ಮಾರ್ಗಂ ದದಾತಿ ಆಕಾಶವನ್ನು ಕೊಡ್ತದೆ, ಅವಕಾಶವನ್ನು ಕೊಡ್ತದೆ, ಸಂಚಾರ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತದೆ ಅಂತ ಹೀಗದು ಆ ವಾಕ್ಯದ ಅರ್ಥ. ಆದ್ದರಿಂದ ಜಡವೂ ಕೂಡ ಭಗವಂತನ ಅಧೀನ ಆಗೇ ಆಗ್ತದೆ. ಇತ್ಯಾದೇಹ ಅಂತ ಬಂದಿದೆ. ಮತ್ತಿನ್ಯಾವ ಪ್ರಮಾಣವನ್ನು ತಗೊಳ್ಬಹುದು ಅಂದರೆ, ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿದ್ ಯಾವ ಭೂಮಿ ವಿಧತೆ ತಿಷ್ಠತಃ ಅಂತ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಭಾವದೀಪದಲ್ಲಿದೆ 530ರಲ್ಲಿ. ಈ ಅಕ್ಷರ ಶಬ್ದವಾಚ್ಯನಾದ ಭಗವಂತನ ಆಡಳಿತದಲ್ಲಿಯೇ ಈ ದ್ಯಾವಾಭೂಮಿಗಳೆಲ್ಲವೂ ಕೂಡ ಇವೆ. ಇದು ಛಾಂದೋಗ್ಯ ಇರಲಿಕ್ಕಿಲ್ಲ, ಬೃಹದಾರಣ್ಯಕ್ಕೆ ಇರಬೇಕು. ಯಾಜ್ಞವಲ್ಕ್ಯರು ಹೇಳುವ ಮಾತದು, ಗಾರ್ಗಿಯನ್ನು ಕುರಿತು, ತಮ್ಮ ಪತ್ನಿಯನ್ನು ಕುರಿತು, ಪತ್ನಿನೋ ಶಿಷ್ಯಳೋ ಏನೋ ಇದ್ದಾಳೆ, ಅವಳನ್ನು ಕುರಿತು ಹೇಳಿದ ಮಾತು. ದ್ಯಾವಾಭೂಮಿ, ಆಕಾಶ ಮತ್ತು ಭೂಮಿಗಳೆರಡೂ ಕೂಡ ಇವನ ಆಡಳಿತದಲ್ಲೇ ಇವೆ ಅಂತ ಹೀಗೆ ಬಂದಿರುವಂಥ ಮಾತನ್ನು ಕೂಡ ಅಲ್ಲಿ ತಗೊಳ್ಬೇಕು. ಆದ್ದರಿಂದ ಜಡವೂ ಕೂಡ ಇನ್ನೊಬ್ಬರ ಅಧೀನವಾಗಿರ್ತದೆ ಅಂತ ಅನ್ನೋದು ನಮಗೂ ಜಗತ್ತಿನಲ್ಲೂ ಅನುಭವ ಸಿದ್ಧವಾಗಿದೆ. ನಚ ಭೂತ ಕಾರಣತ್ವ ಉಕ್ತಿ ವಿರೋಧ ಅಲ್ಲ. ಈ ಆಕಾಶ ಅಂತನ್ನೋದು, ಆಕಾಶಾದ್ ವಾಯು, ಆಕಾಶದಿಂದ ವಾಯು ಹುಟ್ಟಿದೆ, ವಾಯುವಿನಿಂದ ಅಗ್ನಿ ಹುಟ್ಟಿದೆ ಅಂತ ಹೀಗೆಲ್ಲ ಎಲ್ಲ ಭೂತಗಳಿಗೂ ಅದು ಕಾರಣ ಆಗಿದೆ ಅಂತ ಬಂದಿದೆ ಅಲ್ವಾ. ಆದ್ದರಿಂದ ನಾವು ಭೂತಾಕಾಶವನ್ನೇ ತಿಳ್ಕೋಬೇಕು. ಒಂದು ಮಹಾಭೂತದಿಂದ ಇನ್ನೊಂದು ಮಹಾಭೂತ ಹುಟ್ಟುತ್ತದೆ ಅಂತ ಅಲ್ಲಿ ಶ್ರುತಿಯಲ್ಲಿ ಬಂದಿರೋದು. ಆದ್ದರಿಂದ ಆಕಾಶ ಶಬ್ದದಿಂದಲೂ ಆ ಪಂಚಮಹಾಭೂತಗಳಲ್ಲೇ ಸೇರಿದ ಆಕಾಶವನ್ನೇ ತಿಳ್ಕೊಳ್ಬೇಕಲ್ಲ. ಅಂದರೆ ಅದು ಏನಾಗಬೇಕಾಗಿಲ್ಲ. ತಸ್ಯ ವಿಷ್ಣಾವೇವ ಸಂಭವಾತ್. ಆಕಾಶಾದ್ ವಾಯು ಅದಕ್ಕೆಲ್ಲದೂ ಕೂಡ ಅಭಿಮಾನಿ ಪರವಾಗಿ ಅರ್ಥ ಹೇಳ್ತೀವಿ. ಜಡವಾದದ್ದು ಈ ಒಂದು ಮಹಾಭೂತದಿಂದ ಇನ್ನೊಂದು ಮಹಾಭೂತ ಹುಟ್ಟೋದಿಲ್ಲ ಅಂತಲ್ಲ, ಮೂಲಭೂತವಾಗಿ ಎಲ್ಲವೂ ಭಗವಂತನಿಂದ ಹುಟ್ಟುತ್ತದೆ. ಭಗವಂತನೇ ಆ ಉತ್ಪತ್ತಿಗೆ ಪ್ರೇರಕನಾಗಿರ್ತಾನೆ, ವಿಷ್ಣುವೇ ಅದಕ್ಕೆ ಪ್ರೇರಕನಾಗಿದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ತಸ್ಯ ವಿಷ್ಣಾವೇವ ಸಂಭವಾತ್. ಆತ್ಮನ ಆಕಾಶ ಭೂತಕಾಲಂತೂ ವಿಶ್ವತೋಮುಖತ್ವ. ಸರಿ. ತಸ್ಮಾತ್ ಆದಿಭೌತಿಕ ಸರ್ವಶಬ್ದ ಉಪಲಕ್ಷಕ ಆಕಾಶ ಶಬ್ದವಾಚ್ಯ ವಿಷ್ಣುರೇವ. ಇಲ್ಲಿ ಆಕಾಶ ಅಂತ ಒಂದು ಶಬ್ದ ತೋರಿಸಿದರು, ಅದು ಒಂದೇ ಶಬ್ದ ಅಲ್ಲ, ಈ ಥರದ ಎಲ್ಲ ಶಬ್ದಗಳಿಂದಲೂ ಕೂಡ ಅವನೇ ವಾಚ್ಯನಾಗಿದ್ದಾನೆ. ಆದಿಭೌತಿಕವಾದದ್ದು ಅಂದರೆ ಪೃಥ್ವಿ, ತೇಜಸ್ಸು, ಅಗ್ನಿ ಮೊದಲಾದ ಸಕಲ ಭೌತಿಕಗಳೇನಿವೆ, ಆದಿಭೌತಿಕ ಸರ್ವಶಬ್ದಗಳು, ಅದಕ್ಕೆ ಉಪಲಕ್ಷಕವಾದದ್ದು ಅಂದರೆ ಸೂಚಕವಾದದ್ದು ಆಕಾಶ ಶಬ್ದ. ಅದರಿಂದ ವಾಚ್ಯನಾದವನು ವಿಷ್ಣುವೇ, ಅವನೇ ಆನಂದಮಯ ಅಂತ ಸಿದ್ಧ ಆಯಿತು ಅಂತ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.